ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಮರುಮಾಂಗಲ್ಯ ಧಾರಣೆ ಪೂಜೆ ಶುರುವಾಗಿದ್ದು ಪ್ರಿಯಳಿಗೆ ತುಂಬಾ ಭಯ ಶುರುವಾಗಿದೆ. ಎಲ್ಲ ಒಡವೆಯೂ ನಕಲಿ ಅನ್ನೋ ಸತ್ಯ ಈಗಾಗಲೇ ಅಮ್ಮುಗೆ ತಿಳಿದಿದ್ದು ಮಾವನಿಗೆ ಹೇಳಿಬಿಟ್ರೆ ಅಂತ ಹೇಳಿ ಭಯ ಶುರುವಾಗಿದೆ. ಹಾಗೂ ಬೇಜಾರು ಕೂಡ ಆಗ್ತಾ ಇದೆ. ಅದರಿಂದಲೇ ಅವಳು ಪೂಜೆ ಕೂಡ ಮಾಡ್ತಾ ಇದ್ದಾಳೆ. ಇತ್ತ ಪ್ರಿಯಳ ಮಾವ ಮತ್ತು ಅತ್ತೆ ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಳ್ತಾ ಇದ್ದಾರೆ. ಆಗ ನಮಗೆ ಚಿನ್ನದ ಮಾಂಗಲ್ಯ ಸರ ಮಾಡಿಸಲು ಶಕ್ತಿ ಇಲ್ಲದೆ ಅರಶಿಣದ ದಾರವನ್ನು ಕಟ್ಟಿದ್ದೆ. ಅದು ಸವೆದ ನಂತರ ಇನ್ನೊಂದು ಕಟ್ಟಿಸಿಕೊಳ್ಳುತ್ತಿದ್ದೆ. ನಾನು ಆಗಲೇ ನಿರ್ಧಾರವನ್ನು ಮಾಡಿದೆ. ನೀನು ಪಟ್ಟಂಥ ಕಷ್ಟ ನನ್ನ ಸೊಸೆಯರು ಪಡಬಾರದು ಅಂತ ಹೇಳಿ ಮನೆಗೆ ಯಾರೇ ಸೊಸೆಯಾಗಿ ಬಂದರೂ ಕೂಡ ಅವರಿಗೆ ಚಿನ್ನದ ಸರ ಮಾಡಿಸಬೇಕು ಅಂತ ಹೇಳಿ ಅಂದುಕೊಂಡೆ. ಅದೇ ರೀತಿ ನಮ್ಮ ಮನೆಗೆ ಈಗ ಒಳ್ಳೆಯ ಸೊಸೆಯಂದಿರು ಬಂದಿದ್ದಾರೆ. ಅದೇ ರೀತಿ ಒಳ್ಳೆಯ ಮಕ್ಕಳು ಕೂಡ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ಕೋತಾ ಇದ್ದಾರೆ. ಹಾಗೆ ಅತ್ತೆ ಮಾವ ಇಬ್ಬರು ಮಾತನಾಡ್ತಾ ಇದ್ದಾರೆ. ಇತ್ತ ಮರುಮಾಂಗಲ್ಯ ಶಾಸ್ತ್ರ ನಡೆಯುತ್ತಿದ್ದು, ಆದರೆ ಪ್ರಿಯಾ ಮಾತ್ರ ಈ ಚಿನ್ನದ ಸರ ಹಾಕ್ತಿರೋ ನಿಮಗೆ ಖುಷಿ ಇದೆ, ಆದರೆ ನನಗೆ ಚಿನ್ನದಂಥ ಗಂಡ ಸಿಕ್ಕಿದ್ದಾರೆ ಅನ್ನೋ ಖುಷಿ ಇದೆ. ಆದರೆ ಈ ಚಿನ್ನದ ಸರ ಕಟ್ಟಿದ ಮೇಲೆ ನನ್ನ ಗುಟ್ಟು ಎಲ್ಲ ಗೊತ್ತಾಗ್ಬಿಟ್ಟು ನಮ್ಮ ವೈವಾಹಿಕ ಜೀವನ ಕೊನೆಗೊಳ್ಳುತ್ತೆ. ಆದರೆ ನೀವು ಚೆನ್ನಾಗಿರಬೇಕು, ಹಾಗೆ ಈ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಅದೇ ರೀತಿ ಭಯ ಮತ್ತು ಬೇಜಾರಿನಿಂದಲೇ ತಾಳಿಯನ್ನು ಕಟ್ಟಿಸಿಕೊಳ್ಳುತ್ತಿದ್ದಾಳೆ. ಮಾಂಗಲ್ಯ ಧಾರಣೆಯು ಮುಗಿದಿದ್ದು ನಂತರ ಮಾವ ಬಂದ್ಬಿಟ್ಟು ಇವತ್ತಿನ ಕಾರ್ಯಕ್ರಮವು ಎಲ್ಲವೂ ಚೆನ್ನಾಗಿ ನಡೆಯಿತು. ಹಾಗೆ 3 ಜನರ ಕತ್ತಲ್ಲೂ ಕೂಡ ಬಂಗಾರದ ಮಾಂಗಲ್ಯ ಸರ ಇದೆ, ಇದು ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಹಾಗೆ ನೀವೆಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಬೀಗರಿಗೆ ಹೇಳಿ ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮೀನಾ ಮಾವ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಹೇಳಿ ತಡಿತಾ ಇದ್ದಾಳೆ. ಪ್ರಿಯಕ್ಕ ಬನ್ನಿ ಇಲ್ಲಿ ಅಂತ ಹೇಳಿ ಕರಿತಾ ಇದ್ದಾಳೆ. ಆಗ ಪ್ರಿಯಳಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಭಯ ಕೂಡ ಆಗ್ತಾ ಇದೆ. ನಿಮಗೆ ಮನೆಯವರ ಮೇಲೆ ಗೌರವ ಇದೆಯಾ ಸ್ವಲ್ಪನಾದರೂ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ತುಂಬಾ ಭಯ ಶುರುವಾಗಿದೆ ಪ್ರಿಯಳಿಗೆ. ಅವಳು ತಡವರಿಸುತ್ತಲೇ ಹೌದು ಅಂತ ಹೇಳ್ತಾ ಇದ್ದಾಳೆ. ಆಗ ಮೀನಾ ಮೂಗುತಿಯನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದಾಳೆ. ಆಗ ಪ್ರಿಯಾ ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾಳೆ. ಹಾಗೆ ನೀವು ತುಂಬಾ ಖುಷಿಯಾಗಿರಬೇಕು ಅಂತ ಮೀನಾ ಹೇಳ್ತಾ ಇದ್ದಾಳೆ. ಹಾಗೆ ಅಕ್ಕನಿಗೆ ನೋಯಿಸೋದಾಗಲಿ ಜಗಳ ಮಾಡೋದಾಗಲಿ ಮಾಡಬಾರ್ದು ಅಂತ ಹೇಳಿ ಭಾವನಿಗೆ ಬೈತಾ ಇದ್ದಾಳೆ. ಅದೇ ರೀತಿ ಆಗ ಪ್ರಿಯಳ ಅಮ್ಮ ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲಿಯೂ ವಾರ್ಗಿತ್ತಿಯರಂದರೆ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಅವರನ್ನು ಕಂಡ್ರೆ ಇವರಿಗೆ ಆಗ್ತಾ ಇರೋದಿಲ್ಲ, ಇವರನ್ನು ಕಂಡ್ರೆ ಅವರಿಗೆ ಆಗ್ತಾ ಇರೋದಿಲ್ಲ. ಆದರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಇದ್ದರೆ ನಿಮ್ಮ ಥರ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಾಗೆ ನಿಮ್ಮ ಮುಂದೆ ನಾನು ತುಂಬ ಚಿಕ್ಕವಳಾಗ್ಬಿಟ್ಟೆ ಅಂತ ಹೇಳಿ ಬೇಜಾರು ಮಾಡ್ಕೊಡ್ತಾ ಇದ್ದಾಳೆ. ಅದೇ ರೀತಿ ಒಂದು ಕಡೆ ತುಂಬಾ ಖುಷಿಯನ್ನು ಪಡ್ಕೋತಾ ಇದ್ದಾಳೆ. ಯಾಕಂದರೆ ನನ್ನ ಮಗಳು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ತಾಳೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾಳೆ. ಹಾಗೆ ಪ್ರಿಯಾ ಕೂಡ ತುಂಬಾ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾಳೆ. ಇತ್ತ ಪ್ರಿಯಕ್ಕ ಮಾಧವಣ್ಣ ಖುಷಿಯಿಂದ ಇದ್ದರೆ ಸಾಕು ಅನ್ನುವಾಗ ಪ್ರಿಯಾ ಬಂದು ಇಬ್ಬರೂ ಕೂಡ ತಪ್ಪಿಕೊಂಡು, ನೀವ್ಯಾಕೆ ಒಡವೆ ವಿಷಯವನ್ನು ಹೇಳಲಿಲ್ಲ, ನನ್ನ ಯಾಕೆ ಹೊರಗೆ ಹಾಕಿಲ್ಲ, ನೀವು ಆ ರೀತಿ ಮಾಡಿದರೆ ನೀವು ಬೆಸ್ಟ್ ಸೊಸೆ ಅಂತ ಹೇಳಿ ಅನ್ಸ್ಕೋಬೋದಿತ್ತಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಮೀನಾ ಹೇಳ್ತಾ ಇದ್ದಾಳೆ, ನಾವು ಸೊಸೆಯರಾಗಿ ನಮ್ಮ ಮಧ್ಯ ಕಾಂಪಿಟೇಷನ್ ಇರಬಾರ್ದು. ಇಲ್ಲಿ ನಂದಗೋಕುಲ ಮನೆ, ಇದು ನಂದಗೋಕುಲವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ತುಂಬಿ ತುಳುಕ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದೇ ರೀತಿ ನೀವು ಮಾಡಿರೋದು ತಪ್ಪಿದೆ, ನೀವು ವಿಷಯವನ್ನು ಮುಚ್ಚಿಟ್ಟಿರೋದು ತಪ್ಪಾಗಿದೆ. ಇನ್ನು ಮುಂದೆ ಆ ರೀತಿ ಮಾಡಿದರೆ ನಮಗೆ ಗೊತ್ತಾದರೆ ನಾವು ಸುಮ್ಮನಿರೋಲ್ಲ ಅಂತ ಕೂಡ ಹೇಳ್ತಾ ಇದ್ದಾಳೆ. ಅದೇ ರೀತಿ ಏನೇ ಇದ್ದರೂ ಕೂಡ ಎಲ್ಲರ ಜೊತೆ ಹೇಳಿಕೊಂಡು ಖುಷಿಯಾಗಿ ಇನ್ನು ಮುಂದೆ ಇರೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ದಿನ ರಾತ್ರಿ ಮಾಧವ್ ಎಲ್ಲರನ್ನ ಒಂದು ಕಡೆ ಸೇರಿಸಿಕೊಳ್ತಾ ಇದ್ದಾನೆ. ಅಪ್ಪ ಅಮ್ಮನ ಆ್ಯನಿವರ್ಸರಿ ಸ್ಪೆಷಲ್ಲಾಗಿ ಈ ಸರಿ ಆಚರಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಅಪ್ಪ ಅಮ್ಮ ನಮಗಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅಂತಹ ವಿಚಾರವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ
ಅಪ್ಪ ಅಮ್ಮನ ಮದುವೆ ರೀಕ್ರಿಯೇಟ್ ಮಾಡುವ ಯೋಚನೆಯನ್ನು ಮಾಡಿದ್ದಾರೆ. ಅದೇ ಗಿಫ್ಟಾಗಿ ಕೊಡುವಂಥ ಪ್ಲ್ಯಾನ್ ಕೂಡ ಮಾಡಿದ್ದು, ಇದಕ್ಕೆ ಅಪ್ಪ ಅಮ್ಮ ಒಪ್ಪುತ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇದಕ್ಕೆ ಒಪ್ಪಿಕೊಳ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮಗೆ ಏನು ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.